ಇನ್ನು ನ್ಯೂಸ್ 9 TV9 ಸಹಭಾಗಿತ್ವದ ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋಗೆ ನಟ ರಮೇಶ್ ಅರವಿಂದ್ ಅವರು ಚಾಲನೆಯನ್ನ ಕೊಟ್ಟರು. ಸ್ವೀಟ್ ಹೋಮ್ ಎಕ್ಸ್ಪೋಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದಂತ ರಮೇಶ್ ಅರವಿಂದ್, ಹೂಡಿಕೆ ಮಾಡುವವರಿಗೆ ಬೆಂಗಳೂರು ಉತ್ತಮ ಪ್ರದೇಶ, ಅದರಲ್ಲೂ TV9 ಹಾಗೆ ನ್ಯೂಸ್ 9 ಆಯೋಜನೆ ಮಾಡಿರುವಂತಹ ಎಕ್ಸ್ಪೋ ಉತ್ತಮ ವೇದಿಕೆಯಾಗಿದೆ ಅಂತ ತಿಳಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಮರ್ ಪ್ರಸಾದ್ ನಡೆಸಿರುವಂತಹ ಮಾತುಕತೆಯ ವಿವರ ಇಲ್ಲಿದೆ ನೋಡಿ. TV9 ನ್ಯೂಸ್ 9 ಆಯೋಜಿಸಿರುವಂತಹ ಸ್ವೀಟ್ ಹೋಮ್ ರಿಯಾಲಿಟಿ ಎಕ್ಸ್ಪೋಗೆ ಈಗಷ್ಟೇ ಚಾಲನೆಯನ್ನು ಕೊಟ್ಟು ನಟ ನಿರ್ದೇಶಕ ರಮೇಶ್ ಅರವಿಂದ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ ಎಕ್ಸ್ಪೋ ಯಾವ ರೀತಿ ಅನಿಸ್ತು ಅವರಿಗೆ ಅಂತ. ಎಕ್ಸ್ಪೋ ಉದ್ಘಾಟನೆ ಮಾಡಿದ್ರಿ, ಒಳಗೆಲ್ಲ ಹೋಗಿ ನೋಡ್ಕೊಂಬಂದ್ರಿ, ಏನು ಅನಿಸ್ತಾ ಇದೆ? ಈ 5 ಸ್ಟಾರ್ ಬಫೆಗೆಲ್ಲ ಹೋಗ್ತೀನಿ ನೋಡಿದ್ರ, ಪ್ರಪಂಚದವರು ಎಲ್ಲ ರುಚಿಯಾದ ಅಡುಗೆನ ಮುಂದೆ ಇಟ್ಬಿಟ್ಟಿರ್ತಾರೆ. ನಿಮಗೆ ಏನು ಟೇಸ್ಟ್ ಇದೆ ನೀವು ತೊಗೋಬೋದು. ಆ ಥರ ನಿಮ್ಗೆ ಏನೇನು ಆಸಕ್ತಿ ಇದೆಯೋ, ಏನೇನು ಬೇಕೋ ರಿಯಲ್ ಎಸ್ಟೇಟ್ ಎಲ್ಲವೂ ಒಂದೇ ಜಾಗದಲ್ಲಿದೆ. ನನಗೆ ಭಾಳ ಆಶ್ಚರ್ಯ ಆಗಿದೆ. ಯಾಕಂದರೆ ನಾವೆಲ್ಲ ಒಂದು ಫ್ಲ್ಯಾಟ್ ನೋಡಬೇಕು, ಒಂದು ಸೈಟ್ ನೋಡಬೇಕು ಅಂದರೆ ಒಂದು ಇಡೀ ಶನಿವಾರ ಭಾನುವಾರ ನಮ್ಗೆ ಹಾಳಾಗ್ಬಿಡುತ್ತೆ. ಬಟ್ ಒಂದೇ ಜಾಗದಲ್ಲಿ 60 ಜನ ಬೇರೆ ಬೇರೆ ರಿಯಲ್ ಎಸ್ಟೇಟ್ ಅವರು ಎಲ್ಲ ಪ್ರಾಜೆಕ್ಟ್ಸನ್ನು ಒಂದೇ ಕಡೆ ತೋರಿಸಿರೋದು, ಐ ಥಿಂಕ್ ಇಟ್ಸ್ ಅ ಟೈಮ್ ಸೇವರ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಸೊ ಸಮಯ ಕೊರತೆ ಇರೋರಿಗಂತೂ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಏನೇನು ನಡೀತಾ ಇದೆ ಬೆಂಗಳೂರು ಅಂತ ನೋಡೋಕ್ಕೆ ಆಶ್ಚರ್ಯ ಆಗ್ತಿದೆ ನನಗೆ. ಈ ಥರ ಎಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆಯಲ್ಲ, ಈ ಥರ ಅಪಾರ್ಟ್ಮೆಂಟ್ಸ್ ಮಾಡ್ತಾ ಇದ್ದಾರಾ, ಈ ಥರ ಫೆಸಿಲಿಟೀಸ್ ಇದೆಯಾ, ಈ ಥರ ಲೋನ್ ಸಿಗುತ್ತಾ, ಅದೆಲ್ಲ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇಟ್ಸ್ ವೆರಿ ಏಸ್ಥೆಟಿಕ್ಲಿ ಡನ್. ಐ ಲೈಕ್ ದ ವೇ ಇಟ್ ಇಸ್ ಡನ್. ಜೊತೆಗೆ ರಮೇಶ್ ಅರವಿಂದ್ ಅಂತ ಹೇಳಿದ್ರೆ ಒಬ್ಬ ಭಾವನೆಗಳ ನಟ ಅಂತ. ರಮೇಶ್ ಅರವಿಂದ್ ಅವರ ಪ್ರಕಾರ ಮನೆ ಅಂದ್ರೇನು? ವಾಟ್ ಈಸ್ ಹೋಮ್? ರಮೇಶ್ ಅರವಿಂದ್ ಅವರ ಪ್ರಕಾರ ಎ ಹೋಮ್ ಈಸ್ ಓನ್ಲಿ ದ ಪೀಪಲ್ ಹೂ ಮೇಕ್ ಇಟ್. ಮಿಕ್ಕಿದೆಲ್ಲ ಬರೀ ಸ್ಟ್ರಕ್ಚರ್ ಅಷ್ಟೇ. ಅದು ಗೋಡೆ, ಅದು ರೂಫು, ಅದು ಕಬೋರ್ಡು, ಅದು ಡೋರು, ಅದಲ್ಲ ಮನೆ. ಮನೆ ಅನ್ನೋದು ಅದ್ರ ಒಳಗಿರುವಂಥ ನಿವಾಸಿಗಳಿಂದ ಆಗೋದೇ ಮನೆ. ಹಾಗಾಗಿ ಇಟ್ ಈಸ್ ದ ಪೀಪಲ್ ಇನ್ಸೈಡ್ ಅ ಹೋಮ್, ಯುವರ್ ಫ್ಯಾಮಿಲಿ ವಿಚ್ ಮೇಕ್ಸ್ ಅ ಹೋಮ್. ಅದರ್ವೈಸ್ ಇಸ್ ಓನ್ಲಿ ಅ ಸ್ಟ್ರಕ್ಚರ್. ಬಟ್ ಸ್ಟಿಲ್ ದಟ್ ಸ್ಟ್ರಕ್ಚರ್ ಇಸ್ ಇಂಪಾರ್ಟೆಂಟ್. ನೀವು ಚೂಸ್ ಮಾಡೋಂಥ ರೂಫ್ ಭಾಳ ಇಂಪಾರ್ಟೆಂಟು, ಬಿಕಾಸ್ ಇಟ್ ಡಿಸೈಡ್ಸ್ ಎವ್ರಿಥಿಂಗ್ ಎಲ್ಸ್ ಅಬೌಟ್ ಯು ಆಲ್ಸೋ. ಜೊತೆಗೆ ರಮೇಶ್ ಅರವಿಂದ್ ಅವರ ಫಸ್ಟ್ ಮನೆ ಬಗ್ಗೆ. ನಾನು ಒಂದೇ ಮನೆ ಫಸ್ಟ್ ಮನೆ ಅಂತ. ಇದು ಈಗ ಒಂದು ಮನೆ 2000 ಕಟ್ಟಿದೆ ನಾನು. ಆವಾಗ ನಾನು ಈ 97 ಪೀರಿಯಡಲ್ಲಿ 2000 ನಾನು ಗೃಹಪ್ರವೇಶ ಮಾಡಿದೆ. ಈಗ 16 ವರ್ಷದ ಅದೇ ಮನೇಲಿದ್ದೀನಿ. ಆಮೇಲೆ ಏನು ಮನೆ ಕಟ್ಟಿಲ್ಲ. ಜೊತೆಗೆ ಈ ಎಕ್ಸ್ಪೋ ಮತ್ತು ಬ್ಯಾಂಗ್ಳೂರಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಮತ್ತು ಸ್ವೀಟ್ ಹೋಮ್ ಎಕ್ಸ್ಪೋ ಯಾಕೆ ಬೆಸ್ಟ್ ಆಪ್ಷನ್ ಅಂತ ನೀವು ಹೇಳ್ತೀರಾ? ನನಗೆ ಒಳ್ಳೆ ಆಪ್ಷನ್ ಯಾಕೆ ಅಂದರೆ ಸರ್, ಒಂದು ಬಿಕಾಸ್ ಇಟ್ ಇಸ್ ಸ್ಪಾನ್ಸರ್ ಬೈ TV9 ಅವರು. ಆ್ಯಂಡ್ TV9 ಅವರು ಕರೆಸಿರುವಂಥ ಎಲ್ಲರೂ ಒಳಗಿರೋರು ಎಲ್ಲರೂ ಅವ್ರ ಕ್ರೆಡಿಬಿಲಿಟಿ ಎಲ್ಲ ಸ್ಟಡಿ ಮಾಡಿ ಎಲ್ಲರೂ ಕರೆಸಿದ್ವಿ ಅಂತ ನಿಮ್ಮ ಬಾಸ್ ಹೇಳಿದ್ರು. ಆ್ಯಂಡ್ SBI ಅವರು ಗ್ಯಾರಂಟಿ ಕೊಡ್ತಾ ಇದ್ದಾರಂತೆ. SBI ಅವರು ಆನ್ ದಿ ಸ್ಪಾಟ್ ಲೋನ್ ಕೊಡ್ತಾ ಇದ್ದಾರಂತೆ. ಹಾಗಾಗಿ ಎಲ್ಲ ಕಾರಣಕ್ಕೂ ಇದೊಂದು ಒಳ್ಳೆ ಆಪ್ಷನ್ ಅಂತ ಸರ್. ಜೊತೆಗೆ ನೀವೀಗ ಫುಲ್ ಎಕ್ಸ್ಪೋ ನೋಡ್ಕೊಂಬಂದ್ರಿ, ನಿಮಗೇನಾದರೂ ಇನ್ನೊಂದು ಟ್ರೈ ಮಾಡಬೇಕು, ಮನೆ ನೋಡಬೇಕು ಅಂತ ಅನಿಸ್ತಾ? ನೋ ಅದು ನಮ್ಮ ಶ್ರೀಮತಿ ಅವ್ರ ಜೊತೆ ಬಂದು ಅವ್ರು ಡಿಸೈಡ್ ಮಾಡಬೇಕು. ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಗಂತೂ ಇತ್ತು. ಯಾಕಂದರೆ ನಾವು ಅಂದ್ಕೊಳ್ತಾನೆ ಇರ್ತೀವಿ ಇಲ್ಲಿ ಏನು ನಡೀತಾ ಇದೆ, ನೋಡಬೇಕು, ಈ ಥರ ಎಕ್ಸ್ಪೋಸ್ಗಳು ಹೋಗಬೇಕು ಅಂತ. ಹೋಗಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗ್ತಿದೆ. ಹಾಗಾಗಿ ನಮ್ಮ ಮುಂದೆ ಇರುವಂಥ ಆಯ್ಕೆಗಳೇನು, ಏನೇನು ಆಪ್ಷನ್ಸ್ ಇದೆ ಅನ್ನೋದು ಒಂದೇ ಜಾಗದಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಆಯ್ಕೆ ಜನಕ್ಕೆ ಬಿಟ್ಟಿದ್ದು, ಗ್ರಾಹಕರಿಗೆ ಬಿಟ್ಟಿದ್ದು. ಪುಷ್ಪಕ ವಿಮಾನ ಸಿನಿಮಾ ನಾನು ನೋಡ್ತಾ ನನ್ನ ಕಣ್ಣಲ್ಲಿ ನೀರು ಬಂತು. ಯಾವತ್ತೂ ಅಳ್ದಿದ್ದೊಂದು ಸಿನಿಮಾ ನೋಡಿ ಹತ್ತಿದ್ದೀನಿ. ಭಾವನೆಗಳನ್ನು ಟಚ್ ಮಾಡುವಲ್ಲಿ ಸಿನಿಮಾ ಸಕ್ಸಸ್ ಆಗಿದೆ. ಹೀರೋಯಿನ್ ಇಲ್ಲದೆ, ಐಟಮ್ ಡ್ಯಾನ್ಸ್ ಇಲ್ಲದೆ, ಹೀರೋಯಿಸಮ್ ಇಲ್ಲದೆ ಮೂವಿ ಸಕ್ಸಸ್ ಆಗಿದೆ. ಸೊ ನಿಮ್ಮ ಫ್ಯಾನ್ಸಿ ಕಡೆಗೆ ಏನಾಗಿ ಬಸ್ತೀರಾ? ಥ್ಯಾಂಕ್ ಯು ವೆರಿ ಮಚ್. ಪುಷ್ಪಕ ವಿಮಾನಗೆ ನೀವೆಲ್ಲರೂ ಕೊಟ್ಟು ಪ್ರತಿಕ್ರಿಯೆ ನೋಡಿ ನನಗಂತೂ ಭಾಳ ಖುಷಿಯಾಗಿದೆ. 100ನೇ ಚಿತ್ರನ ಈ ಥರ ಒಂದು ಚಿತ್ರ ಮಾಡಬೇಕು ನಾನು ಆಸೆ ಪಟ್ಟಿದ್ದೆ. ಅಂದರೆ ಭಾಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರು, ಪರ್ಫಾರ್ಮೆನ್ಸ್ ಇರುವಂಥ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಪಟ್ಟೆ. ಅದು ಪುಷ್ಪಕ ವಿಮಾನ ಮೂಲಕ ನೆರವೇರಿದೆ. ಅದೆಲ್ಲದಕ್ಕಿಂತ ನೀವು ಆ ಚಿತ್ರನ ಒಪ್ಕೊಂಡಿರೋದು ಇಷ್ಟು ದೊಡ್ಡ ರೀತಿಯಲ್ಲಿ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಟು ಎವ್ರಿಬಡಿ. ಥ್ಯಾಂಕ್ ಯು. ಇದು ಸ್ವೀಟ್ ಹೋಮ್ ಉದ್ಘಾಟನೆ ಮಾಡಿದ ಬಳಿಕ ನಟ ನಿರ್ದೇಶಕ ರಮೇಶ್ ಅರವಿಂದ್ ಅವರ ಮಾತುಗಳು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮನೆ ಒಂದು ಸ್ಟ್ರಕ್ಚರ್ ಮಾತ್ರ, ಅದನ್ನು ಹೋಮ್ ಮಾಡುವಂಥದ್ದು, ಅದನ್ನು ಮನೆ ಮಾಡುವಂಥದ್ದು ಅದರ ಒಳಗೆ ಯಾರು ಹೋಗ್ತಾರೆ ಅವರ ಮೇಲೆ ಡಿಪೆಂಡ್. ಮತ್ತು ಜೊತೆಗೆ ಅವ್ರು ಹೇಳ್ತಾ ಇದ್ರು, ಈ ಎಕ್ಸ್ಪೋದಲ್ಲಿ ಒಂದೇ ವೇದಿಕೆಯಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಸಿಗುತ್ತೆ, ಪ್ರತಿಯೊಬ್ಬ ಬಿಲ್ಡರ್ ಕೂಡ ಇರ್ತಾರೆ, ಜೊತೆಗೆ ಸಾಲ ಸೌಲಭ್ಯದ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ರಮೇಶ್ ಅರವಿಂದ್ ಕೂಡ ಹೇಳ್ತಾ ಇದ್ರು. ಅಮರ್ ಪ್ರಸಾದ್, TV9 ಬ್ಯಾಂಗ್ಳೂರು.